ನಾನು ನೈಕಾದಿಂದ ಕೆಲವೊಂದು ಅಫೋರ್ಡೆಬಲ್ ನ್ಯೂ ಮೇಕಪ್ ಗಳನ್ನ ಪರ್ಚೇಸ್ ಮಾಡಿದ್ದೀನಿ. ಜಾಸ್ತಿ ಇಲ್ಲ, 2 ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿದ್ದೀನಿ. ಅದ್ರ ಜೊತೆ ಒಂದು ಫ್ರೀ ಪ್ರಾಡಕ್ಟ್ ಬಂದಿದೆ. ಫಸ್ಟ್ ಗೆ ನಾನು ನೈಕಾದಿಂದ ಪರ್ಚೇಸ್ ಮಾಡಿರೋ ಪ್ರಾಡಕ್ಟ್ ಇದು ನನಗೆ ತುಂಬಾ ಕಡಿಮೆಗೆ ಸಿಕ್ತು, ಸೊ ಅದಕ್ಕೋಸ್ಕರ ಪರ್ಚೇಸ್ ಮಾಡಿದೆ. ಇದು ಇನ್ಸೈಟ್ ಅವರದು ಹೈಡ್ರೋ ಫಿಲ್ಲಿಂಗ್ ಟೆಕ್ನಾಲಜಿ ಲಿಪ್ ಕ್ರೀಮ್ ವಿತ್ ಆಂಟಿ ಆಕ್ಸಿಡೆಂಟ್ ಮಾಯಿಶ್ಚರೈಸಿಂಗ್ ನಯಾಸಿನಿಮೈಡ್ ಅವಕಾಡೋ ಆಯಿಲ್ ಅಂಡ್ ಕೋಕೋನಟ್ ಆಯಿಲ್. ಇದು ನನ್ನ ಲಿಪ್ಸ್ ಮೇಲೆ ಇದೆ. ಇದು ಕಾಣ್ಲಿಕ್ಕೆ ಈ ತರ ಕಾಣಿಸುತ್ತೆ. ದಿಸ್ ಇಸ್ ಇನ್ ದ ಶೇಡ್ 7 ಫ್ರೇಯಾ, ಆಯ್ತಾ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಅಂಡ್ ನಿಮ್ಗೆ ಕಾಣುವ ಹಾಗೆ ಇದು ಪುಟ್ಟದಾಗಿದೆ ಅಂಡ್ ಲಿಪ್ಸ್ಟಿಕ್ ನಿಮ್ಗೆ ಇಷ್ಟೇ ಸಿಗುತ್ತೆ, ಆಯ್ತಾ. ಅಂಡ್ ದ ಕ್ವಾಂಟಿಟಿ ಇಸ್ ವೆರಿ ಲೆಸ್. ನಂಗೆ ತುಂಬಾ ಡಿಸಪಾಯಿಂಟ್ಮೆಂಟ್ ಆಯ್ತು. ನಾನು ಇದ್ರದ್ದು ಸೈಜ್ ಸ್ವಲ್ಪ ದೊಡ್ಡದು ಬರುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಐ ಆಮ್ ಡಿಸಪಾಯಿಂಟೆಡ್. ಯಾಕೆ ಗೊತ್ತಾ, ಆಕ್ಚುಲಿ ಇದ್ರದ್ದು ಲಿಪ್ಸ್ಟಿಕ್ ಕೂಡ ನಂಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಇದ್ರದ್ದು ವಾಂಡ್ ಕೂಡ ಅಷ್ಟೇ ತುಂಬಾ ಸ್ಟಿಫ್ ಆಗಿದ್ರೆ, ಈ ಲಾಲಿಪಾಪ್ ಅದ್ದು ವಾಂಡ್ ಸಿಗುತ್ತಲ್ಲ ಆ ತರ ನೋಡಿ, ಮೂವೇ ಆಗಲ್ಲ, ತುಂಬಾ ಗಟ್ಟಿ ಇದೆ, ಆಯ್ತಾ. ಅಂಡ್ ಇದ್ರದ್ದು ಅಪ್ಲಿಕೇಟರ್ ಕೂಡ ಅಷ್ಟೇ ಅಷ್ಟೊಂದು ಏನು ಚೆನ್ನಾಗಿಲ್ಲ. ಡೋಫುಟ್ ಅಪ್ಲಿಕೇಟರ್ ತರ ತಿಕ್ ಕೂಡ ಇಲ್ಲ. ಅಂಡ್ ಅಪ್ಲೈ ಮಾಡುವಾಗ ಕೂಡ ಜಾಸ್ತಿ ಪ್ರಾಡಕ್ಟ್ ಬರಲ್ಲ. ಸೊ ನಾವು ಮತ್ತೆ ಡಿಪ್ ಮಾಡಿ ಪ್ರಾಡಕ್ಟ್ ಅನ್ನ ತೆಗಿಬೇಕಾಗತ್ತೆ. ಫಸ್ಟೇ ಕಡಿಮೆ ಪ್ರಾಡಕ್ಟ್, ಅದ್ರ ನಂತರ ನಾವು ಡಿಪ್ ಮಾಡ್ತಾ ಇದ್ರೆ ಇದು ನಮ್ಗೆ ಐ ಥಿಂಕ್ 10 ಯೂಸಸ್ಗಿಂತ ಜಾಸ್ತಿ ಇದರದ್ದು ಯೂಸ್ ಬರಲ್ಲ. ಅಂಡ್ ಐ ಆಮ್ ಡಿಸಪಾಯಿಂಟೆಡ್. ಇದು ನಿಮ್ಗೆ 5.5 ಗ್ರಾಮ್ ಆಫ್ ಪ್ರಾಡಕ್ಟ್ 199 ರುಪೀಸಿಗೆ ಸಿಗುತ್ತೆ. ಐ ಡೋಂಟ್ ಥಿಂಕ್ ಸೊ 5.5 ಗ್ರಾಮ್ ಆಫ್ ಪ್ರಾಡಕ್ಟ್ ಕೂಡ ಇದೆ ಅಂತ ನಾನು ಅಂದ್ಕೊಳ್ಳಲ್ಲ. ಅಂಡ್ ಇದು ನಿಮ್ಗೆ ಆಸ್ ಲೋ ಆಸ್ 110 ರುಪೀಸಿಗೆ ಸಿಗುತ್ತೆ. ಅದಕ್ಕೋಸ್ಕರ ನಾನು ಬೈ ಮಾಡಿದ್ದಾಯ್ತು. ಆಕ್ಚುಲಿ ಕಡಿಮೆ ಪ್ರೈಸ್ ಅಂತ ಹೇಳಿ ಬೈ ಮಾಡಿದ್ದು, ಬಟ್ ಐ ಡಿಂಟ್ ಲೈಕ್ ಇಟ್ ಅಟ್ ಆಲ್. ಇದ್ರ ಸ್ಮೆಲ್ ಬಂದ್ಬಿಟ್ಟು ಒಂಥರ ಚಾಕ್ಲೇಟಿ ಸ್ಮೆಲ್ ಇದೆ, ಬಟ್ ಅದನ್ನು ಸ್ಮೆಲ್ ಅನ್ನು ಇಟ್ಕೊಂಡು ಏನ್ ಮಾಡ್ಬೇಕಲ್ವಾ. ಹೌದು, ಮೂಸಿ ಟೆಕ್ಸ್ಚರ್ ಇದೆ. ಆ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ನೋಡುವಾಗ ಐ ಡಿಂಟ್ ಲೈಕ್ ಇಟ್. ಯಾಕಂದ್ರೆ ಟ್ರಾನ್ಸ್ಫರ್ ಕೂಡ ಸ್ವಲ್ಪನೇ ಆಗುತ್ತೆ. ಯಾಕಂದ್ರೆ ಇದು ಫುಲ್ಲಿ ಡ್ರೈ ಡೌನ್ ಆಗ್ಲಿಕ್ಕೆ ಸ್ವಲ್ಪ 5 ರಿಂದ 10 ನಿಮಿಷ ಆಗುತ್ತೆ. ಅಂಡ್ ದಿಸ್ ಇಸ್ ದ ಶೇಡ್. ಆಕ್ಚುಲಿ ಶೇಡ್ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ದಿಸ್ ವಿಲ್ ಗೋ ಫಾರ್ ಮೀಡಿಯಂ ಟು ಡಾರ್ಕರ್ ಸ್ಕಿನ್ ಟೋನ್ ಅವರಿಗೆ ತುಂಬಾ ಚೆನ್ನಾಗಿ ಹೋಗುತ್ತೆ. ದಿಸ್ ಇಸ್ ಅ ಬ್ರೌನ್ ಶೇಡ್, ಆಯ್ತಾ. ಸೊ ಸ್ಟ್ರೈಟ್ ಅಪ್ ಬ್ರೌನ್ ಇದೆ, ಡಾರ್ಕ್ ಬ್ರೌನ್ ಹೇಳ್ತೀವಲ್ಲ ಆ ತರ ಬ್ರೌನ್ ಇದೆ. ಅಂಡ್ ಇಟ್ ಲುಕ್ಸ್ ಗುಡ್ ಆನ್ ಯುವರ್ ಲಿಪ್ಸ್. ನೀವು ಮೇಕಪ್ ಹಾಕಿದ್ರು ಹಾಕದೇ ಇದ್ರು ದಿಸ್ ಲುಕ್ಸ್ ಗುಡ್. ನೀವು ಇಂಡಿಯನ್ ಸ್ಕಿನ್ ಟೋನ್ ಅವರ್ ಅಂದ್ರೆ ಬ್ರೌನ್ ಸ್ಕಿನ್ ಗರ್ಲ್ ಆಗಿದ್ರೆ ದಿಸ್ ಲುಕ್ಸ್ ಗುಡ್. ಓನ್ಲಿ ಥಿಂಗ್ ಇಸ್ ಐ ಡಿಂಟ್ ಲೈಕ್ ಇಟ್. ಇನ್ಸೈಡ್ ಗಳದ್ದು ಬಹಳ ಲಿಪ್ಸ್ಟಿಕ್ ಗಳಿವೆ, ಆಯ್ತಾ. ಐ ಥಿಂಕ್ ಮುಂದೆ ನಾನು ಬರುವ ವಿಡಿಯೋಸ್ ಗಳಲ್ಲಿ ರಿವ್ಯೂ ಮಾಡ್ಲೂಬಹುದು. ನಾನು ಪರ್ಚೇಸ್ ಮಾಡ್ಬೇಕಂತ ಇದ್ದೀನಿ. ನನಗೆ ತುಂಬಾ ಒಳ್ಳೆ ರಿವ್ಯೂಸ್ ಸಿಕ್ಕಿರೋ ಲಿಪ್ಸ್ಟಿಕ್ ಗಳನ್ನ ನಾನು ಖಂಡಿತವಾಗಿ ಪರ್ಚೇಸ್ ಮಾಡ್ತೀನಿ. ಈಗ ನ್ಯೂ ಲಾಂಚಸ್ ತುಂಬಾ ಆಗಿದೆ. ಐ ಡಿಂಟ್ ಗೆಟ್ ಅ ಚಾನ್ಸ್ ಟು ಬೈ ದೆಮ್, ಯಾಕಂದ್ರೆ ಇದಕ್ಕಿಂತ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿತ್ತು. ಐ ಥಿಂಕ್ 200-250 ರುಪೀಸಿಗೆಲ್ಲ ಸಿಗುತ್ತೆ. ನಂಗೆ ಅದನ್ನ ಪರ್ಚೇಸ್ ಮಾಡಿ ನೋಡ್ಬೇಕು ಆ ಲಿಪ್ಸ್ಟಿಕ್ ಗಳು ಹೇಗಿದೆ ಅಂತ ಹೇಳ್ಬಿಟ್ಟು. ಅವಾಗ ನಾನು ನಿಮ್ಗೆ ಕ್ವಾಲಿಟಿ ಟೆಸ್ಟ್ ಅನ್ನ ಎರಡನ್ನೂ ಕಂಪೇರ್ ಮಾಡ್ಬಿಟ್ಟು ಯಾವ್ದ್ರದ್ದು ಕ್ವಾಲಿಟಿ ಒಳ್ಳೇದಿತ್ತು ಅಂತ ನಾನು ನಿಮ್ಗೆ ಹೇಳ್ಬಹುದು. ಸೆಕೆಂಡ್ ನಾನು ಪರ್ಚೇಸ್ ಮಾಡಿರೋದು ಇದು ಮಾರ್ಸ್ ಅವರದ್ದು ಫ್ಲಶ್ ಆಫ್ ಲವ್ ಬ್ಲಶ್. ಇದು ದಿಸ್ ಇಸ್ ಇನ್ ದ ಶೇಡ್ 07, ಆಯ್ತಾ. ಅದರದ್ದು ಕೂಡ 7, ಇದ್ರದ್ದು ಕೂಡ 7. ಆಕ್ಚುಲಿ ನಾನು ಇದನ್ನ ಯಾಕೆ ಪರ್ಚೇಸ್ ಮಾಡಿದ್ದು ಗೊತ್ತಾ, ಇದು ಸ್ವಲ್ಪ ಹಳೆ ಪ್ರಾಡಕ್ಟ್, ಅಂದ್ರೆ ತುಂಬಾ ಹಳೇದಲ್ಲ. ಐ ಥಿಂಕ್ 5-6 ಮಂತ್ಸ್ ಆಯ್ತು ಇದು ಬಂದ್ಬಿಟ್ಟು, ಬಟ್ ನಾನು ಯೂಸ್ ಮಾಡಿರ್ಲಿಲ್ಲ. ಅಂಡ್ ನಾನು ಇದನ್ನು ಏನ್ ಅಂದ್ಕೊಂಡು ನಾನು ಪರ್ಚೇಸ್ ಮಾಡಿದ ಅಂತ ಹೇಳ್ತೀನಿ. ನನ್ಗೊಂದು ಪರ್ಪಲ್ ಬ್ಲಶ್ ಬೇಕಿತ್ತು. ಪರ್ಪಲ್ ಬ್ಲಶ್ಗಳು ತುಂಬಾ ಟ್ರೆಂಡ್ ಅಲ್ಲಿ ಇತ್ತು ಮಧ್ಯದಲ್ಲಿ, ನೀವು ಒಬ್ಸರ್ವ್ ಮಾಡಿದಿರ ಅಲ್ವಾ ಗೊತ್ತಿಲ್ಲ. ಪರ್ಪಲ್ ಬ್ಲಶ್ ಹಾಕ್ಬಿಟ್ಟು ಮೀಡಿಯಂ ಡೀಪರ್ ಸ್ಕಿನ್ ಟೋನಿಗೆ ಹೇಗೆ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನ ಟ್ರೈ ಮಾಡ್ಬೇಕಿತ್ತು ನನಗೆ, ಅದಕ್ಕೆ ನಾನು ಪರ್ಚೇಸ್ ಮಾಡಿದ್ದು. ಬಟ್ ಫಾರ್ ಮೈ ಡಿಸಪಾಯಿಂಟ್ಮೆಂಟ್ ಇದೊಂಥರ ಮೆಜೆಂಟಾ ಪಿಂಕ್ ಶೇಡ್ ಅಲ್ಲಿ ಬಂದಿದೆ. ಐ ಥಾಟ್ ಇಟ್ ಇಸ್ ಪರ್ಪಲ್, ಯಾಕಂದ್ರೆ ನಾನು ನೈಕಾದಲ್ಲಿ ಪರ್ಪಲ್ ಬ್ಲಶ್ ಅಂತ ಟೈಪ್ ಮಾಡುವಾಗ ಇನ್ಸೈಟ್ ಇದ್ದು ಒಂದು ಚಿಕ್ಕ ಲಿಪ್ ಅಂಡ್ ಚೀಕ್ ಟಿಂಟ್ ತರ ಏನೋ ಇದೆ, ಅದ್ರದ್ದು ರಿವ್ಯೂ ನಾನು ಕೇಳಿದ್ದೆ, ಅದು ಅಷ್ಟೊಂದು ಒಳ್ಳೇದಿರ್ಲಿಲ್ಲ ಅಂತ ಇತ್ತು. ಸೊ ಅದಕ್ಕೆ ನಾನು ಅದನ್ನ ಪರ್ಚೇಸ್ ಮಾಡಿಲ್ಲ. ಸೆಕೆಂಡ್ ಚೀಪೆಸ್ಟ್ ಪ್ರಾಡಕ್ಟ್ ಇದು ಇತ್ತು, ಅಂದ್ರೆ ಅಫೋರ್ಡೆಬಲ್ ಪ್ರಾಡಕ್ಟ್ ಇದು ಇತ್ತು. ಸೊ ಅದಕ್ಕೆ ನಾನು ಅನ್ಸಿದೆ ಸ್ವಲ್ಪ ಮಾವಿಶ್ ಪರ್ಪಲ್ ತರ ಇಲ್ಲ ಲೈಲಾಕಿಶ್ ಪ್ಲಮ್ಮಿಶ್ ಶೇಡ್ ಬರ್ಬೋದು ಅಂತ. ಬಟ್ ಫಾರ್ ಮೈ ಡಿಸಪಾಯಿಂಟ್ಮೆಂಟ್ ಇದು ನನ್ನ ಇದ್ರದ್ ಕಲರ್ ಕೂಡ ಇಲ್ಲ, ಇದಕ್ಕಿಂತ ಸ್ವಲ್ಪ ಲೈಟೇ ಇದೆ. ಸೊ ನನ್ನ ಡ್ರೆಸ್ಗಿಂತ ಸ್ವಲ್ಪ ಲೈಟೇ ಇದೆ. ಸೊ ಪಿಂಕಿಶ್ ಕಲರ್ ಅಂತಾನೆ ಹೇಳ್ಬೋದು. ಅದ್ರದ್ದು ಸ್ವಾಚ್ ಇಲ್ಲಿದೆ, ನೀವು ನೋಡ್ಬೋದು. ಈಗ ಸ್ವಲ್ಪ ಲೈಟ್ ಆಗಿ ಬಂದಿದೆ, ನಾನು ಆವಾಗ ಹಾಕುವಾಗ ಸ್ವಲ್ಪ ಡಾರ್ಕ್ ಆಗಿತ್ತು. ಈಗ ನನ್ನ ಮುಖದ ಮೇಲೆ ಅದೇ ಇದೆ. ಅಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಸ್ಟ್ರೈಟ್ ಅಪ್ ಪಿಂಕ್ ಆಗಿ ಕಾಣಿಸುತ್ತೆ. ನನ್ಗೇನು ಪರ್ಪಲ್ ಟಿಂಟ್ ಎಲ್ಲ ಏನು ಕಾಣಿಸ್ಲಿಲ್ಲ. ಇದು ನಿಮ್ಗೆ 8 ಗ್ರಾಮ್ ಆಫ್ ಪ್ರಾಡಕ್ಟ್ 249 ರುಪೀಸ್ ಸಿಗುತ್ತೆ. ಅಂಡ್ ನಾನು ಇದನ್ನ ಪರ್ಚೇಸ್ ಮಾಡಿದ್ದು 180 ರುಪೀಸಿಗೆ, ವಿಚ್ ಇಸ್ ಅ ಪ್ರಿಟಿ ಗುಡ್ ಡೀಲ್. ಬ್ಲಶ್ ಓಕೆ ಇದೆ, ತುಂಬಾ ಚೆನ್ನಾಗಂತ ಹೇಳಲ್ಲ. ಪ್ಯಾಚಿ ಆಗಿಲ್ಲ, ತುಂಬಾ ಪಿಗ್ಮೆಂಟೆಡ್ ಆಗಿದೆ. ಇಟ್ ಈಸ್ ಅನ್ ಆವರೇಜ್ ಪ್ರಾಡಕ್ಟ್. ನನ್ಗೇನು ಜಾಸ್ತಿ ಏನ್ ಇಂಪ್ರೆಸ್ ಇದು ಮಾಡಿಲ್ಲ. ನಾನು ಇಟ್ಕೊಳ್ತೀನ ಇಲ್ಲ ಬೇರೆಯವ್ರಿಗೆ ಕೊಡ್ತೀನ ನಂಗೆ ಗೊತ್ತಿಲ್ಲ. ಈ 2 ಪ್ರಾಡಕ್ಟ್ ನಾನು ನೈಕಾದಿಂದ ಪರ್ಚೇಸ್ ಮಾಡಿದ್ದು. ಆಕ್ಚುಲಿ ಮಾರ್ಸ್ ಅವರದ್ದು ಏನೋ ಸೇಲ್ ನಡೀತಿತ್ತು ಆ ಟೈಮಲ್ಲಿ. ಸೊ ಅದಕ್ಕೋಸ್ಕರ ನನಗೆ ಈ ಲಿಪ್ ಪೆನ್ಸಿಲ್ ನನಗೆ
ಫ್ರೀ ಆಗಿ ಸಿಕ್ಕಿದೆ. ಇದು ಎಡ್ಜ್ ಆಫ್ ಡಿಸೈರ್ ಮಾರ್ಸ್ ಅವರದ್ದು ಲಿಪ್ ಪೆನ್ಸಿಲ್ ಅಂಡ್ ದಿಸ್ ಇಸ್ ಇನ್ ದ ಶೇಡ್ ಮೆಜೆಂಟಾ. ಸೊ ಹೆಸರು ಚೆನ್ನಾಗಿದೆ, ಬಟ್ ದಿಸ್ ಇಸ್ ನಾಟ್ ಮೆಜೆಂಟಾ ಕಲರ್. ಮೆಜೆಂಟಾ ಆಕ್ಚುಲಿ ಈ ತರ ಕಲರ್ ಅಲ್ಲಿ ಬರುತ್ತೆ ಅಂಡ್ ದಿಸ್ ಇಸ್ ಸ್ಟ್ರೇಟ್ ಅಪ್ ರೆಡ್. ಸೊ ನಂಗೆ ಗೊತ್ತಿಲ್ಲ ಯಾಕೆ ಮೆಜೆಂಟಾ ಅಂತ ಇದ್ರದ್ದು ಹೆಸರಿದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಕಾಣಿಸ್ತಿದ್ಯಾ, ದಿಸ್ ಇಸ್ ನಾಟ್ ಪಿಂಕಿಶ್ ರೆಡ್. ಆಲ್ಸೋ ಪಿಂಕಿಶ್ ರೆಡ್ ಇದ್ದಿದ್ರು ನಾನು ಮೆಜೆಂಟಾ ಅಂತ ಅದಕ್ಕೆ ಹೇಳ್ತಿದಾರಂತ ನಾನು ಅಂದ್ಕೊಳ್ತಿದ್ದೆ, ಬಟ್ ದಿಸ್ ಇಸ್ ನಾಟ್ ದಟ್. ಈ ತರ ರೆಡ್ ಇದ್ರದ್ದು ಶೇಡ್ ಅಂಡ್ ಶೇಡ್ ಚೆನ್ನಾಗಿದೆ. ಪೆನ್ಸಿಲ್ ಆಕ್ಚುಲಿ ಚೆನ್ನಾಗಿದೆ. ನಾನು ಮಾರ್ಸ್ ಅವರದ್ದು ಎಡ್ಜ್ ಆಫ್ ಡಿಸೈರ್ ಲಿಪ್ ಪೆನ್ಸಿಲ್ ನಾನು ಒಂದೊಂದು ರಿವ್ಯೂ ಮಾಡಿದ್ದೀನಿ. ಅದ್ರದ್ದು ಹೆಸರು ಏನ್ ಗೊತ್ತಾ, ಡೀಪ್ ಡಾನ್ ಅಂತ ಹೇಳ್ಬಿಟ್ಟು. ಅದು ನನಗೆ ವಿಡಿಯೋ ಸಿಕ್ಕಿದ್ರೆ ನಾನು ಇಲ್ಲಿ ಐ ಬಟನ್ ಅಲ್ಲಿ ಬಿಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಐ ಲೈಕ್ ಮಾರ್ಸಸ್ ಲಿಪ್ ಪೆನ್ಸಿಲ್, ಬಟ್ ರೆಡ್ ಕಲರ್ ಅಲ್ವಾ, ಜಾಸ್ತಿ ಏನು ಬೇರೆ ಬೇರೆ ಲಿಪ್ ಶೇಡ್ಸ್ ಗಳಿಗೆ ಹಾಕ್ಲಿಕ್ಕೆ ಆಗಲ್ಲ. ಸೊ ರೆಡ್ ಲಿಪ್ ಶೇಡಿಗೆ ಮಾತ್ರ ಹಾಕ್ಲಿಕ್ಕೆ ಆಗುತ್ತೆ. ದಿಸ್ ಇಸ್ ಗುಡ್. ಆಕ್ಚುಲಿ ನಾನು ಇದನ್ನ ಹೇಗೆ ಯೂಸ್ ಮಾಡ್ತೀನಿ ಗೊತ್ತಾ, ನಾನು ಫಸ್ಟ್ ಲಿಪ್ ಅನ್ನ ಲೈನ್ ಮಾಡ್ತೀನಿ, ಅದಾದ ನಂತರ ಇಡೀ ಲಿಪ್ಸಿಗೆ ಇದನ್ನ ಹಚ್ಚಿ ಆಮೇಲೆ ಲಿಪ್ಸ್ಟಿಕ್ ತರಾನೇ ಯೂಸ್ ಮಾಡ್ತೀನಿ. ಬಟ್ ಇದು ಸ್ವಲ್ಪ ಟ್ರಾನ್ಸ್ಫರ್ ಆಗುತ್ತೆ ಆಯ್ತಾ, ದಿಸ್ ಟ್ರಾನ್ಸ್ಫರ್ಸ್ ನೋಡಿ. ಸೊ ಇಲ್ಲಿ ನಾನು 2 ಲೈನ್ ಹಾಕಿದ್ದೆ, ಇದನ್ನ ನಾನು ಹೀಗೆ ಮಾಡಿದ್ರೆ ಇಲ್ಲಿ ಕೂಡ 2 ಲೈನ್ ಬಂತು. ಸೊ ಇದು ಟ್ರಾನ್ಸ್ಫರ್ ಆಗುತ್ತೆ, ಟ್ರಾನ್ಸ್ಫರ್ ಪ್ರೂಫ್ ಅಲ್ಲ. ಲಿಪ್ ಲೈನರಿಗೆ ಏನು ಜಾಸ್ತಿ ಟ್ರಾನ್ಸ್ಫರ್ ಪ್ರೂಫ್ ಎಲ್ಲ ಇಡ್ಬೇಕಂತಿಲ್ಲ, ಬಟ್ ಲಿಪ್ಸ್ಟಿಕ್ ತರ ನೀವು ಇದನ್ನ ಹಚ್ಚೋದಿದ್ರೆ ಕೇರ್ಫುಲ್ ಆಗಿರ್ಬೇಕು. ಅಂಡ್ ಇದನ್ನ ನಾವು ಶಾರ್ಪನ್ ಮಾಡ್ಬೇಕಾಯ್ತಾ. ದಿಸ್ ಇಸ್ ಅ ಪೆನ್ಸಿಲ್. ಇವತ್ತು ನಾನು ಮಾತಾಡಿರೋ ಎಲ್ಲಾ ಪ್ರಾಡಕ್ಟ್ಸ್ ಗಳ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಬಿಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ನಿಮ್ಗೆ ಇಷ್ಟ ಆಗಿದ್ರೆ ಅದನ್ನ ಪರ್ಚೇಸ್ ಮಾಡ್ಬೋದು. ಇಲ್ಲದೆ ಇದ್ರೆ ವೇಟ್ ಫಾರ್ ಮೈ ಒನ್ ಮೋರ್ ಹಾಲ್. ನೈಕಾ ಹಾಲ್ ಬೇಗನೆ ಬರ್ಲಿಕ್ಕಿದೆ. ಐ ಥಿಂಕ್ ನೈಕಾ ಸೇಲ್ ಹಾಟ್ ಪಿಂಕ್ ಸೇಲ್ ಏನೋ ಬರ್ಲಿಕ್ಕಿದೆ, 20th of July ಬರುತ್ತೆ. That's all for today. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. Till then, take care, love you all, bye bye.